ಆರೋಗ್ಯವೇ ಭಾಗ್ಯ. ಹಾಗಾದ್ರೆ ಇವತ್ತಿನ ಯೋಗಾಸನದಲ್ಲಿ ಏನಿದೆ, ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ಯೋಗಪಟು ಪ್ರಭಾ ಸುಕೃತಿ ನೋಡಿ. ಗುಡ್ ಮಾರ್ನಿಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಅರ್ಧಕಟಿ ಚಕ್ರಾಸನದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಆಸನ ನಮ್ಮ ಆಬ್ಲಿಕ್ಸ್ ಹಾಗೆ ಸೊಂಟವನ್ನು ಟೋನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ನಮಗೆ ಕಾನ್ಸ್ಟಿಪೇಷನ್ ಅಥವಾ ಬ್ಲೋಟಿಂಗ್ ಇದ್ದರೆ ಅದರಲ್ಲೂ ಸಹ ತುಂಬ ಸಹಾಯ ಮಾಡುತ್ತೆ. ನಿಮಗೆ ಫ್ರೋಝನ್ ಶೋಲ್ಡರ್ಸ್ ಇದ್ದರೆ ಹಾಗೆ ಸ್ಟಿಫ್ ಆದ ಭುಜಗಳು ಬೆನ್ನುಗಳು ಇದ್ದರೆ ಅದಕ್ಕೆ ಕೂಡ ಇದು ಒಂದು ತುಂಬ ಹೆಲ್ಪ್ ಮಾಡುವಂಥ ಆಸನ. ಈ ಆಸನವನ್ನು ಯಾರೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ, ನಿಮಗೆ ಹರ್ನಿಯಾ ಇದ್ದರೆ ಅಥವಾ ಹೊಟ್ಟೆಯ ಭಾಗದಲ್ಲಿ ಸರ್ಜರಿ ಆಗಿದ್ದರೆ, ಬೆನ್ನು ನೋವಿದ್ದರೆ, ಸ್ಲಿಪ್ ಡಿಸ್ಕ್ ಇದ್ದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಆಸನನ ಅವಾಯ್ಡ್ ಮಾಡಿ. ಹೇಗೆ ಮಾಡೋದು ಅರ್ಧಕಟಿ ಚಕ್ರಾಸನನ ಅಂತ ತಿಳ್ಕೊಳ್ಳೋಣ. ನಿಮ್ಮ ಪಾದಗಳು ಈ ರೀತಿಯಾಗಿ 1 ಫುಟ್ ಅಪಾರ್ಟ್ ಇರಬೇಕು, ಅಂದರೆ 1 ಪಾದದಷ್ಟು ಡಿಸ್ಟೆನ್ಸ್ ಇರಬೇಕು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಗಲವಾಗಿ ಇಟ್ಕೊಂಡ್ರೂ ಪರವಾಗಿಲ್ಲ. ಈಗ ನಿಮ್ಮ 2 ಕೈಗಳನ್ನು ಈ ರೀತಿಯಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗಿ. ಉಸಿರನ್ನು ತಗೊಳ್ತಾ 2 ಕೈ ಮೇಲಕ್ಕೆ ತೆಗೆದುಕೊಂಡು ಹೋಗಿ. ನಿಮ್ಮ ಕೈಗಳನ್ನು ಯಾರೋ ಹಿಡ್ಕೊಂಡು ಮೇಲಿನಿಂದ ಎಳಿತಾ ಇದ್ದಾರೆ ಅನ್ನುವಷ್ಟು ನೀವು ಲೆಂದನ್ ಮಾಡಬೇಕು. ನಿಮ್ಮ ಬೆನ್ನು ಹುರಿಯನ್ನು ಆದಷ್ಟು ಉದ್ದ ಮಾಡಿ. ಈಗ ಮೇಲೆ ನೋಡಿ, ಉಸಿರನ್ನು ತಗೊಳ್ತಾ ಈಗ ಉಸಿರನ್ನು ಬಿಡ್ತಾ ನಿಮ್ಮ ಬಲಗೈಯನ್ನು ಈ ರೀತಿಯಾಗಿ ತೊಡೆಗೆ ತಾಗಿಸಿ ಅಥವಾ ಸ್ವಲ್ಪ ದೂರವಾಗಿ ಇಟ್ಕೊಳ್ಬೋದು. ನಿಧಾನವಾಗಿ ನಿಮ್ಮ ಬಲಭಾಗಕ್ಕೆ ಈ ರೀತಿಯಾಗಿ ಬೆಂಡಾಗಿ. ಆದಷ್ಟು ನಿಮ್ಮ ಕಿವಿ ಮತ್ತು ಬೈಸೆಪ್ ಈ ರೀತಿಯಾಗಿ ತಾಗುತ್ತಾ ಇರಬೇಕು. ಇದೇ ಆಸನದಲ್ಲಿ ಇದೇ ಪಾಶ್ಚರಲ್ಲಿ 10 ರಿಂದ 15 ಬಾರಿ ಉಸಿರಾಡಿ. ಇಲ್ಲಿ ಮಾಡುವ 2 ತಪ್ಪುಗಳನ್ನು ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲನೇ ತಪ್ಪು, ಈ ರೀತಿ ಭುಜಗಳನ್ನು ಒಳಭಾಗಕ್ಕೆ ತಂದ್ಕೊಂಡಿರೋದು. ಎದೆಯನ್ನು ನೇರವಾಗಿಟ್ಟು ಭುಜಗಳನ್ನು ಆದಷ್ಟು ಹಿಂದಕ್ಕೆ ತಳ್ಳಿ ಈ ರೀತಿಯಾಗಿ ಬೆಂಡ್ ಮಾಡಿ. ಎರಡನೇ ತಪ್ಪೇನೆಂದರೆ, ನಿಮ್ಮ ಹಿಪ್ ಸೊಂಟವನ್ನು ಈ ರೀತಿ ಫುಲ್ ಪುಷ್ ಮಾಡಿರ್ತೀರ. ಈ ಒಂದು ಮೂವ್ಮೆಂಟನ್ನು ಕೂಡ ಮಾಡಬೇಡಿ. ನಿಮ್ಮ ಸೊಂಟ ಆದಷ್ಟು ನೇರವಾಗಿರಬೇಕು. ಬರೀ ನಿಮ್ಮ ಮೇಲ್ಭಾಗದ ದೇಹವನ್ನು ಈ ರೀತಿಯಾಗಿ ಸ್ಟ್ರೆಚ್ ಮಾಡಿ. ಈಗ ಉಸಿರನ್ನು ತಗೊಳ್ತಾ ಇದೇ ರೀತಿಯಾಗಿ 2 ಕೈಗಳನ್ನು ಮೇಲಕ್ಕೆ ಎತ್ತಿ, 2 ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ಕತ್ತನ್ನು ಕೂಡ ಮೇಲಕ್ಕೆ ಎತ್ತಿ. ಈಗ ಉಸಿರನ್ನು ಬಿಡ್ತಾ ನಿಮ್ಮ ಎಡಗೈಯನ್ನು ಎಡತೊಡೆಗೆ ಈ ರೀತಿಯಾಗಿ ತಾಗಿಸಿ. ಆದಷ್ಟು ನಿಮ್ಮ ಎಡಭಾಗಕ್ಕೆ ಈ ರೀತಿಯಾಗಿ ಬೆಂಡ್ ಆಗಿ. ಇದೇ ಆಸನದಲ್ಲಿ 10 ರಿಂದ 15 ಬಾರಿ ಉಸಿರಾಡಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ 2 ಕೈಗಳನ್ನು ಮೇಲಕ್ಕೆ ಎತ್ತಿ, ಉಸಿರನ್ನು ಬಿಡ್ತಾ ಕೈಯನ್ನು ಕೆಳಗಿಳಿಸಿ, ಕಾಲುಗಳನ್ನು ಜೋಡಿಸಿ ರಿಲ್ಯಾಕ್ಸ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.